ಕಳೆದ ವಾರ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಪರಿಚಿತ ಶವವೊಂದು ಸಿಕ್ಕಿತ್ತು. ಈ ಅಪರಿಚಿತ ಶವದ ಕುರಿತು ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಿದಂತಹ ಸಂದರ್ಭದಲ್ಲಿ ಇದು ಕೊಲೆಯಿಂದಾಗಿರುವಂತಹ ವಿಚಾರ ಅನ್ನೋದು ಈಗ ಗೊತ್ತಾಗಿದೆ. ಹಾಗಾದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗಿತ್ತು, ಜೊತೆಗೆ ಈ ಅಪರಿಚಿತ ಶವ ಯಾರದ್ದು, ಜೊತೆಗೆ ಈ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದು ಹೇಗೆ, ಬನ್ನಿ ನೋಡ್ಕೊಂಡು ಬರೋಣ. ಅಮೃತಹಳ್ಳಿ ಅಪರಿಚಿತ ಶವ ಪ್ರಕರಣಕ್ಕೆ ಟ್ವಿಸ್ಟ್. ಅಸಹಜ ಸಾವಲ್ಲ, ಕೊಲೆ ಅನ್ನೋದು ಬೆಳಕಿಗೆ. ಕಳೆದ 23ನೇ ತಾರೀಕಿನಂದು ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಥಣಿಸಂದ್ರ ಬಳಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿತ್ತು. ಬೈಕ್ನಲ್ಲಿ ಹೋಗ್ತಿದ್ದ ವ್ಯಕ್ತಿ ಕೆಳಗೆ ಬಿದ್ದು ಸತ್ತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ಪೊಲೀಸರಿಗೆ ತಲೆ ಭಾಗದಲ್ಲಿ ಹಲ್ಲೆಯಾಗಿರುವ ಗುರುತು ಪತ್ತೆಯಾಗಿತ್ತು. ಯುಡಿಆರ್ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಅಕ್ಕಪಕ್ಕದ ಸಿಸಿಟಿವಿಗಳನ್ನು ಪರಿಶೀಲನೆ ನಡೆಸಿದರು. ಅದರ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅದು ಸಹಜ ಸಾವಲ್ಲ, ಬದಲಾಗಿ ಕೊಲೆ ಅನ್ನೋದು ಗೊತ್ತಾಗಿತ್ತು. ತನಿಖೆ ಮುಂದುವರೆಸಿದ ಪೊಲೀಸರಿಗೆ ಆತನ ಹೆಸರು ಅಂಜಿನಪ್ಪ, ಸ್ನೇಹಿತರಿಂದಲೇ ಆತ ಕೊಲೆಯಾಗಿದ್ದಾನೆ ಅನ್ನುವ ವಿಚಾರ ಬೆಳಕಿಗೆ ಬಂದಿತ್ತು. ಎಣ್ಣೆ ಪಾರ್ಟಿ ವೇಳೆ ಕಿರಿಕ್, ಸ್ನೇಹಿತರಿಂದಲೇ ಹಿಗ್ಗಾಮುಗ್ಗಾ ಥಳಿತ. ಕೊಲೆಯಾಗಿದ್ದ ಅಂಜಿನಪ್ಪ ಆರೋಪಿಗಳಾದ ದರ್ಶನ್, ಪ್ರೇಮ್ ಹಾಗೂ ಮತ್ತೋರ್ವ ಅಪ್ರಾಪ್ತನೊಟ್ಟಿಗೆ ಪಾರ್ಟಿ ಮಾಡ್ತಿದ್ರು. ಈ ವೇಳೆ A1 ಆರೋಪಿಯಾಗಿರುವ ದರ್ಶನ್ ಮತ್ತು ಕೊಲೆಯಾದ ಅಂಜಿನಪ್ಪಂಗೆ ಅದೊಂದು ವಿಚಾರಕ್ಕೆ ಕಿರಿಕಾಗಿದೆ. ಆ ವೇಳೆ ದರ್ಶನ್ ಜೊತೆಗೆ ಪ್ರೇಮ್ ಮತ್ತೊಬ್ಬ ಅಪ್ರಾಪ್ತ ಸೇರಿಕೊಂಡು ಅಂಜಿನಪ್ಪನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ತೀವ್ರ ರಕ್ತಸ್ರಾವದ ನಡುವೆಯೇ ಅಂಜಿನಪ್ಪ ಅಲ್ಲಿಂದ ಬೈಕ್ನಲ್ಲಿ ಹೊರಟು ಥಣಿಸಂದ್ರದ ಆಕಾಶವಾಣಿ ಲೇಔಟ್ನಲ್ಲಿ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಸದ್ಯ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಏನು A1 ಇದ್ದಾನೆ, ಆ A1ಗೆ ಕುರಿ ಮೇಯಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನ ನಡುವೆ ಗಲಾಟೆ ಆಗಿರ್ತದೆ. ದಿನಾಂಕ 23ನೇ ತಾರೀಕು A1 ಹಾಗೂ ಆತನ ಇಬ್ಬರು ಸಂಗಡಿಗರೊಂದಿಗೆ ಮದ್ಯಪಾನವನ್ನು ಸೇವಿಸಿ ಮನೆಗೆ ಹೋಗ್ತಾ ಇರಬೇಕಾದ್ರೆ ಏನು ಈ ಮೃತ ದುರ್ದೈವಿ ಇದ್ದಾನೆ, ಈತ ಎದುರಾಗಿದ್ದಾನೆ. ಆ ಟೈಮಲ್ಲಿ ಹಳೆಯ ವಿಚಾರವನ್ನು ಕೆದಕಿ ಆತನ ಮೇಲೆ ಹಲ್ಲೆಯನ್ನು ನಡೆಸಿ ತೆಂಗಿನ ಮೊಟ್ಟೆ ಹಾಗೂ ಕೆಲವು ದೊಣ್ಣೆಗಳಿಂದ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಿರ್ತಕ್ಕಂಥದ್ದು. ಈ ಸಂಬಂಧ ನಾವು ಪ್ರಕರಣವನ್ನು ದಾಖಲಿಸಿ 3 ಜನರನ್ನು ದಸ್ತಗಿರಿಪಡಿಸಿದ್ವಿ. ನಗರದಲ್ಲಿ ಇತ್ತೀಚೆಗೆ ಎಣ್ಣೆ ಏಟ್ನಲ್ಲಿ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಿದ್ದು, ಅಪರಿಚಿತರ ಜೊತೆಗೆ ಪಾರ್ಟಿ ಹೋಗೋದಕ್ಕೂ ಮುನ್ನ ಎಚ್ಚರ ವಹಿಸಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.